ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗ ಸಿಮೋನ್. ವೆಲ್ಕಮ್ ಟು ಸಿಮೋನ್ ವ್ಲಾಗ್ಸ್. ನಮ್ಮ ಸಾವುಕಾರ ಬಂದ್ರು ನೋಡ್ರಿ ಇಲ್ಲಿ. ಸೊ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಜೊತೆ ಅದಾರ ಲೋಕಲ್ ತಿಪ್ಪು ಅವ್ರ. ನೋಡ್ರಿ ತಿಪ್ಪ ಹಾಯ್ ಮಾಡೋ. ಪ್ಯಾರಿ ಸಮಾಜ್ಗೆ ಅಟ್ಟ ಫುಲ್ ರೆಡಿ ಆಗ್ಯಾನವ. ನೋಡ್ರಿ ಹೆಂಗೆ ಕಾಣತಾನ. ಓ ಟಿ ಶರ್ಟ್ ಮೇಲೆ ಏನೋ ಬರ್ಕೊಂಡ ಎಚ್. ಹಾ ಎಚ್ ಯಾರ ಸಮಜ್ರಿ ನೋಡ್ರಿ, ನಾವು ಬೆಳಗಿಂದ ಏನೂ ನಾಷ್ಟ ಮಾಡಿಲ್ಲ. ಹೊಟ್ಟನ್ ಫುಲ್ ಹಸ್ತೈತಿ. ಅದಕ್ಕೆ ಎಲ್ಲಿ ಹೊಂಟಿವಿ ಅಂದ್ರೆ ಈಗ ನಾಷ್ಟ ಮಾಡ್ಕೊಂತೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಮೈಸೂರು ಮದ್ದೂರ್ ತಂಡ್ಯಾಗ ನಾಷ್ಟ ಮಾಡ್ಬೇಕಂತ. ಸೊ ಬರ್ರಿ ಕಾರ್ ಹೋಗೋಣ ನಾಷ್ಟ ಮಾಡಕ. ಬಾ ಇಲ್ಲಿ ಕಾರ್ ಬರಮ್ದು ಬಾತ್ ಬಾವಣ. ನೋಡ್ರಿ ಇದು ಕಾರ್ ನಮ್ದ. ಚಪ್ಪಲ್ ಬಿಡಿದಾರೆ ನಮ್ಗೆ ಅವ್ರನ್ನ ಫೋನ್ ಹೋಗ್ರೆ. ನಾಷ್ಟ ಮಾಡೋಣ ಫುಲ್ ಹಸು ಇತ್ತಂಗ. ಅಪ್ಪ ಏನು ಮಾಡದಿ? ಕೈ ವಾಶ್ ಮಾಡದಿ? ನೋಡಿ ಬೇರೆ ಏನು ಮಾಡಿ ಬರೀ ಎಲ್ಲರೂ ಪಲಾವ್ ತಿನ್ನೋ ನಾವು. ನೋಡ್ರಿ ನಾಷ್ಟ ಮಾಡಿದ್ರು ಬಿಟ್ಟು ಸ್ನಾಪ್ ಹಾಕೋದು ಕುಂತಾನ. ಅಲ್ಲಾರ ಹಾಕತಾನೆ ಆಮೇಲೆ ಬರೀ ಬ್ಯಾಡ ಅಂದ್ರೆ ಒಬ್ಬರು ಕೊಡತಾನ. ಏನು ಕೊಡ್ತ ಮಾಡ ಮಧ್ಯಾಹ್ನ 1 ಗಂಟೆ ಆಗೈತಿ. ಅಷ್ಟಾದರೂ ಫುಲ್ ತಂಡಿತ್ತು ಇಲ್ಲಿ ಧಾರವಾಡದಾಗ. ಧಾರವಾಡ ಅಲ್ರಿ, ಇದು ಜಮ್ಮು ಕಾಶ್ಮೀರ. ಅದು ನೋಡ್ರಿ, ನಾ ಇಲ್ಲೊಂದು ನಾಯಿಗೆ ಹಂಚಿ ನಿಂತೀನಿ. ಯಾವುದೋ ಅಂದ್ರೆ ಹೇಳಿದ್ ನೋಡ್ರಿ. ನೀನು 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಅದಕ್ಕೆ ಹಿಂಗೆ ಆಶ್ ಹೊಂಟೀನಿ ಕಾರ್ಗಡೆ ಆಶ್. ನೋಡ್ರಿ ಏನು ಮಾಡ್ಲಿಕ್ಕೆ ನೋಡಿ. ಚೈನ್ ಹಾಕ್ಯಾರ ಮನುಷ್ಯ ಅಂದ್ಮೇಲೆ ಎಲ್ಲ ಹಂಚಬೇಕು. ಬಟ್ ನಾ ನಾಯಿಗೆ ಹಂಚಂಗಿಲ್ಲ, ಇರ್ಲತ್ತ ಹಂಚಿನ ಅಷ್ಟೇ. ನೋಡ್ರಿ, ನಮ್ಮ ಜಮ್ಮು ಕಾಶ್ಮೀರದಾಗ ಅನ್ನ ಬಟ್ಟೆ ಒಗ್ಯಾತಾನ. ನೀ ಎಷ್ಟೋ ಹೋಗಿದ್ರು ಒಣಗಿಲ್ಲ ಬೈ. ಯಾಕೆ ಹೇಳ, ಇದು ಜಮ್ಮು ಕಾಶ್ಮೀರ ಐತಿ. ಸೊ ಬೇರೆ ರೂಮ್ದಾಗ ಕಂಡ್ಯಾಳ ಗ್ಲಾಸ್ ಸಣ್ಣದಿದ್ರೆ ನಮ್ಮ ರೂಮ್ದಾಗ ನೋಡ್ರಿ ಎಷ್ಟು ದೊಡ್ಡದೈತಿ. ನೋಡ್ರಿ ಇಲ್ಲಿ ಎಲ್ಲಿ ಹಿಡ್ದು ದೊಡ್ಡದು. ನಮ್ಮ ಹುಲಿಗೆ ಕೈಲಿ ಬಟ್ಟೆ ಒಗಿ ಅಂದ್ರೆ ಒಗಿವಲ್ಲ, ವಾಷಿಂಗ್ ಮಿಷಿನ್ ಬ್ಯಾಗ್ ಅಂತ. ಕೈಲೇ ಒಗಿ ಅಂದ್ರೆ ಒಗಿವಲ್ಲ, ವಾಷಿಂಗ್ ಮಿಷಿನ್ ಬ್ಯಾಗ್ ನೋಡ್ರಿ. ಸೊ ಈಗ ನಾ ರೂಮಿಗೆ ಬನ್ನಿ. ನಾಷ್ಟ ಮಾಡಿ ಬರುವಾಗ ಒಂದು ಘಟನೆ ನೋಡಿ. ಅದೇನಪ್ಪ ಅಂತಂದ್ರೆ, ಒಬ್ಬ ಮಗ ತಾಯಿನ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೊಂಟಾನಂತ. ನಾ ಕೇಳಿದ್ನಿ, ಯಾಕೆ ಬೈ ಏನಾಯ್ತು, ಯಾಕೆ ಕರ್ಕೊಂಡು ಹೊಂಟಿ ಅಂತ. ಅವ ಹೇಳಿದ, ಇಲ್ಲ ಮನ್ಯಾಗ ಭಾಳ ಕಾಡತ್ತಾಳಂತ, ಅದಕ್ಕೆ ಕರ್ಕೊಂಡು ಹೊಂಟೀನಿ ಅಂತ. ನಾ ವಾಪಸ್ ಅವಂಗೆ ಒಂದು ಪ್ರಶ್ನೆ ಕೇಳಿದ್ನಿ. ಅಲ್ಲನ 9 ತಿಂಗಳು ಹೊತ್ತು ಅವಳು ನಿನ್ನ ಪಾಪ ಸಾಕ್ಯಾಳ. ಅನೇಕ ಸಾರಿ ಸಣ್ಣಾಗಿರ್ತಾನೆ ಅವಳನ್ನ ಕಾಡಿರ್ತಿ. ಹಂಗಂತೇಳಿ ಈ ನನ್ನ ಮಗು ಬೇಡ ಅಂತ ಬಿಟ್ಟಿದ್ಲಂದ್ರೆ ನೀ ಇಷ್ಟು ದೊಡ್ಡವಾಗ್ತಿರ್ಕಿಲ್ಲ ಅಂತ ಹೇಳಿದ್ ನಾನು. ಬಟ್ ಅವನ್ನ ನನಗೇನು ಹೇಳಕ್ಕೆ ಹೋಗಬೇಡ ಅಂತಂದ. ನಾನು ಸುಮ್ಮಾದ್ನಿ. ಒಬ್ಬಳ ತಾಯಿ ಬೆಲೆ ಯಾವಾಗ ಗೊತ್ತಾಕೈತಂದ್ರೆ ಈ ಭೂಮಿ ಬಿಟ್ಟು ಹೋದಾಗ. ಎಲ್ಲ ಪ್ರೀತಿ ಮರಿಬೋದು, ಬಟ್ ತಾಯಿ ಪ್ರೀತಿ ಯಾವತ್ತೂ ನೀನು ತೊಗೊಂಗಿಲ್ಲ. ನಾ ಹೇಳೋದು ಏನಪ್ಪ ಅಂತಂದ್ರೆ, ಇದ್ದಾಗ ತಾಯಿನ ಚೆನ್ನಾಗಿ ನೋಡ್ಕೋರಿ, ಖುಷಿಯಾಗಿ ಇಡಿಸ್ರಿ. ನಮ್ಮ ಫೇವ್ರೇಟ್ ಅಜ್ಜ ನೋಡ್ರಿ ಅವ. ಅಜ್ಜ ಹಾಯ್ ಮಾಡ ಸ್ವಲ್ಪ. ನಾಚಿಕೆ. ಸೊ ಫ್ರೆಂಡ್ಸ್, ನಾನು ಇವಾಗ ವಿಶಾಲ್ ಮಾಡ್ಕೊಂತೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ರೂಮ್ದಾಗ ಒಂದು ಇಂಡಕ್ಷನ್ ತರೋದೈತಿ ಅಡುಗೆ ಮಾಡೋಕ್ಕೆ. ಅದಕ್ಕೋಸ್ಕರ ವಿಶಾಲ್ ಮಾರ್ಟ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ. ಬರ್ರಿ ಹೋಗೋಣ. ಸೊ ಈಗ ನಾನು ಬೈಕ್ ತೊಗೊಂಡು ವಿಶಾಲ್ ಮಾರ್ಟ್ ಬನ್ನಿ. ನೋಡಿರಿ, ಒಂದೆರಡು ಟಿ ಶರ್ಟ್ ನೋಡಿದ್ನಿ, ಯಾವ ಚಲೋ ಕಾಣಲಿಲ್ಲ. ನಂಗೆ ಚಲೋ ಕಾಣಿತು ನೋಡ್ರಿ. ಇಲ್ಲೊಂದು ಟಿ ಶರ್ಟ್ ನೋಡಿದ್ನಿ, ಚಲೋ ಇತ್ತು. ಬಟ್ ಇದು ನನ್ನ ಕಡೆ ಒಂದು ಆಲ್ರೆಡಿ ಐತಿ ಟಿ ಶರ್ಟ್. ಅದ ಬೇಡ ಅನ್ನಿಸ್ತು. ಬಟ್ ಇಲ್ಲೊಂದು ನೋಡಿದ್ನಿ, ಅದು ರೇಟ್ ನೋಡಿದ್ನಿ 700 ರೂಪಾಯಿ ಆಯ್ತದ. 700 ರೂಪಾಯಿದಾಗ 2 ಬರ್ತಾವ ಅಂತ ಬನ್ನಿ. ಇಲ್ಲೊಂದು ಜಾತ್ರೆ ಟಿ ಶರ್ಟ್ ನೋಡಿ, ಇಡೀ ಗೋವಾ ಚಿತ್ರ ಎಲ್ಲ ಇದ್ರಾಗ ಬಿಡಿಸ್ಯಾರ ನೋಡ್ರಿ. ನಾ ಭಾಳ ಚಹಾ ಕುಡಿತೀನಿ, ಅದಕ್ಕೆ ಚಹಾ ಕಪ್ ನೋಡಕ್ಕೆ ಬನ್ನಿ. ಯಾವ ಹೂವಿನ ಖರೀದು ಅದು ಇದು ಇತ್ತು, ಯಾವುದೂ ಸರಿ ಕಾಣಿಸ್ಲಿಲ್ಲ ನನಗೆ. ಬೇಡ ಅಂತ ಬಿಟ್ಬಿಟ್ನಿ. ಇಲ್ಲೊಂದು 100 ರೂಪಾಯಿಗೆ 3 ಚಾಕು ನೋಡಿದ್ನಿ. ಅದು ದೊಡ್ಡದು ಅಜ್ಜ, ಅದು ಅಪ್ಪ, ಅದು ಸಣ್ಣದು ಮಗ ನೋಡ್ರಿ. ಬಾಟಲ್ ಮೇಲೆ ನೋಡ್ರಿ ಇಲ್ಲಿ ಫಿಟ್ ಮೈಂಡ್ ಫಿಟ್ ಬಾಡಿ ಅಂತ.
ಯಾವಾಗ ಸ್ಟ್ರಾಂಗ್ ಆಗಿರ್ಬೇಕು ರೀ. ಸೊ ಕಡೆಗೆ ಒಂದು ನಮ್ದು ಐಟಮ್ ಸಿಕ್ಕ ಬಿಡ್ತೀರಿ ಏನಪ್ಪ ಅಂತಂದ್ರೆ ಇಂಡಕ್ಷನ್. ಇದ್ರದ್ದು ಪ್ರೈಸ್ ಕೇಳಿದ್ದೀನಿ ರೀ, 3,000 ರೂಪಾಯಿ ಅಂದ್ರೆ ನೋಡ್ರಿ. ನಿಮ್ಗಂತ ಡಿಸ್ಕೌಂಟ್ ಮಾಡಿ 2,000 ರೂಪಾಯಿ ಕೊಡತ್ತೀವಿ ಅಂದ್ರಿ, ಚಲೋ ಆತಂತ ತೊಗೊಂಡು ಬಿಟ್ರಿ ನಾನು. ಸೊ ಇವಾಗೆಲ್ಲ ಬಿಲ್ ಎಲ್ಲ ಮಾಡ್ಕೊಂಡು ಬೈಕ್ ತೆಕ್ಕ ಹೊರಗೆ ಬಂದು ಏನೋ ತಿನ್ಬೇಕಂತ ಅನಿಸ್ತು. ಅದಕ್ಕೆ ಬಾಜು ಪಾನಿಪುರಿ ಅಂಗಡಿ ಇತ್ತು, ಒಂದು ಪ್ಲೇಟ್ ಪಾನಿಪುರಿ ತೊಗೊಂಡು ಬಿಟ್ಟು ನೋಡ್ರಿ. ಸೊ ತಿಂದ ಬೈಕ್ ತೊಗೊಂಡು ಇವಾಗ ರೂಮಿಗೆ ಬನ್ನಿ. ಸೊ ನಾನು ಮೀಟ್ ಹಾಕೋ ಒಬ್ಬ ಹುಡುಗ ಬಂದಾನೆ, ಬರ್ರಿ ನಮ್ಗೆ ತೋರಿಸ್ತಾನೆ, ಮೀಟ್ ಮಾಡಿಸ್ತಂತ. ಇಲ್ಲ ನೋಡ್ರಿ ಬಾತಮ್ಮ. ಯಾರು ಬೈ ನೀ? ನಿತಿನ್ ಅಂತ, ಭಾಳ ಒಳ್ಳೆ ಹುಡುಗ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ ಅಂತ ನಾ ಹೇಳ್ತಾನು, ಬಟ್ ಲಪಡದ ನಾವು. ನಿತಿನ್ ಮಸ್ತ್ ಕಾಣತ್ತೆ ನೋಡ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು. ಏನಪ್ಪ ಅಂದ್ರೆ ಕೆವಿಡಿ ಹೊಂಟಿವಿ, ಯಾಕಂದ್ರೆ ರೀಲ್ಸ್ ಮಾಡ್ಬೇಕಂತ. ಬರ್ರಿ ಹೋಗೋಣಂತ. ಬಟ್ ಅಂತಂತೂ ನಮ್ಮ ನಿತಿನ ಕರ್ಕೊಂಬಂದ ಪ್ಲೇಸ್ ನೋಡ್ರಿ ಹೆಂಗೈತಿ ಇಲ್ಲಿ. ನೀವಲ್ಲಿ ಏನು ನೋಡೋದಿರಲ್ಲ ಫ್ಲಾಟ್ ಎಲ್ಲ ಆದ, ಮತ್ತು ಅಲ್ಲೊಂದು ಮನೆ ಐತಿ ನೋಡ್ರಿ ಇಲ್ಲಿ, ಅದು ಆದ. ಇವೆಲ್ಲ ನಾನು ಅಲ್ಲ, ಸರ್ಕಾರದ. ಸೊ ಪ್ಲೇಸ್ ಮಾತ್ರ ಮಸ್ತ್ ಐತಿ. ಇದು ನೋಡ್ರಿ ಸನ್ಸೆಟ್ ಅತ್ತ, ಮಸ್ತ್ ಐತಿ ಪ್ಲೇಸ್. ಸೊ ರೀಲ್ಸ್ ಮಾಡೋಕೆ ಒಂದು ಪ್ಲೇಸ್ ಹುಡುಕೇವಿ. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೈತಿ ಪ್ಲೇಸ್. ತಮ್ಮ ಸರಿ ಸೈಡ್ ಸರಿ. ನೋಡ್ರಿ ಇಲ್ಲಿ ಹೆಂಗೈತಿ ಪಾಯಿಂಟ. ಸೊ ನಿಮ್ಗೆ ರೀಲ್ಸ್ ಮಾಡಿ ಆಮೇಲೆ ಸಿಗ್ತೇನೆ ನಾನು. A few moments later. ಸೊ ಫ್ರೆಂಡ್ಸ್ ರೀಲ್ಸ್ ಎಲ್ಲ ಮಾಡಿದ್ವಿ. ಇವಾಗ ನಮ್ಮ ನಿತಿನ ಏನೋ ಒಂದು ತೋರಿಸ್ತಾನ, ಬರ್ರಿ ನೋನು. ಏನಪ್ಪ ನಿತಿನ್ ಏನು ಸತೀಶದ 100 ಕೋಟಿ ಡಾಗ್ ಐತಿ ನೋಡ್ರಿ. ಎಷ್ಟು 100 ಕೋಟಿ 100 ಕೋಟಿ. ಇಲ್ಲಿ ನೋಡ್ರಿ ನಮ್ಮ 100 ಕೋಟಿ ಡಾಗ್. ಕಾಲೇಜ್ ಲೈಫಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು. ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು, ಸ್ಕೂಲ್ಗೂ ಫಿಗರ್ ಅನ್ನೋರು. 100 ಕೋಟಿ ನಾಯ್ರಿ ಅದ. ಹಾಂ ಈ ಬಿಗ್ ಬಾಸ್ ರಿಲೀಸ್ ಆಗ್ಬಿಡ್ಲಿ ಈ ಬತ್ತಾರ್ರಿ. ಹಾಂ ಅಲ್ಲಿ ಐತ್ ನೋಡ್ರಿ. ಬ್ರೀಡ್ ಆಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನಾಯಿ ಬ್ರೀಡ್ ಆಗಿ ಒಂದು ಮೊಲ ಹೊಡ್ತಾವ್ರಿ. ಹಾಂ ಆ ಮೊಲಕ್ಕೆ ಏನು ಹೆಸರು ಇಡ್ತೀನಿ? ಮೊಲಕ್ಕ ಹೊಲದ ಹೆಸರ ರ್ಯಾಬಿಟ್ ಅತ್ತೈತಿ. ವಾ ನೆಕ್ಸ್ಟ್ ಆ ರ್ಯಾಬಿಟ್ ಕೋಟಿಗೆ ಸೇಲ್ ಆಗೋದೈತಿ. ಮರಿ ಇದ್ದಾಗ 50 ಕೋಟಿ, ಅದ್ರ ಮರಿ ಇನ್ನೂ 100 ಕೋಟಿ ಹೋಗತಿ. ಒಟ್ಟ ಕೋಟಿ ಕೋಟಿ. ಏನು ಮಾಡಿದಾರೆ ಇಬ್ರು? ಸಮುದ್ರ ಎಗ್ ರೈಸ್ ತಿನ್ಬೇಕನ್ನಿಸ್ತ. ಅಲ್ಲಿಂತ್ರ ಈಗ ಎಗ್ ರೈಸ್ ಅಂಗಡಿ ಬಂದೆ ನೋಡ್ರಿ. ನೋಡ್ರಿ ನಮ್ಮ ರೀಲ್ಸ್ ನೋಡೋದಾರ ಯಾರೋ ಅಣ್ಣ ಈಗ ನೋಡ್ರಿ. ಹಂಗೆ ಬಟ್ ಹಂಗಾಗ ನಮ್ಮ ಪಿ ಜಿ ಡಾನ್ ನೋಡ್ರಿ. ಇವ ನಮ್ಮ ಪಿ ಜಿ ಡಾನ್. ಇವ್ರ ಅಣ್ಣ ಪಿ ಎಸ್ ಐ, ಇವ ಪಿ ಡಿ ಒ, ಇವ್ ಡಾನ್. कैसा लगा मेरा मजाक? ಸೊ ಇವತ್ತಿನ ವ್ಲಾಗ್ ಇಷ್ಟ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದಿನ ವ್ಲಾಗ್ ಸಿಗ್ತೀನಂತ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.